ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಂಜೆಯ ಟೀ ಕೂಡ ಕುಡಿಯದೆ ಕುಳಿತಿದ್ದಾಗ ಪ್ರತಿದಿನ ಬರುವುದಕ್ಕಿಂತ ಅರ್ಧ ಗಂಟೆ ತಡವಾಗಿ ಬಂದಳು ಅಶ್ವಿತಾ. ಮನೆಯಲ್ಲಿ ನಡೆದಿದ್ದರ ಸಣ್ಣ ಸುಳಿವಿಲ್ಲ ಅವಳಿಗೆ. ಒಳ ಬಂದವಳೇ ಹಾಲ್ನಲ್ಲಿ ಭಾರ್ಗವ್ರವರು ಕುಳಿತಿದ್ದನ್ನು ಕಂಡು, ದೊಡ್ಡಪ್ಪ, ಇವತ್ತು ಮೀಟಿಂಗ್ ಸಕ್ಸಸ್ ಆಯಿತು, ಆರ್ಡರ್ ನಮಗೆ ಸಿಕ್ತು ಎಂದಳು ಖುಷಿಯಿಂದ ಅವರ ಪಕ್ಕದಲ್ಲಿ ಕುಳಿತು. ಅವಳ ಖುಷಿ ಅನಿರುದ್ಧ್ ಜೊತೆ ಬೈಕಿನಲ್ಲಿ ಬಂದಿದ್ದಕ್ಕೆಂದು ಅವಳಿಗಷ್ಟೇ ಗೊತ್ತು. ಕಂಗ್ರಾಟ್ಸ್ ಎಂದರಷ್ಟೇ ಭಾರ್ಗವ್. ಅದೊಂದೇ ಮಾತಿಗೆ ತಿಳಿದು ಹೋಯಿತವಳಿಗೆ ಏನೋ ಆಗಿದೆ ಎಂದು. ಎಲ್ಲರನ್ನೊಮ್ಮೆ ನೋಡಿದವಳು ಅಲ್ಲಿಯೇ ಕುಳಿತಿದ್ದ ಆಯುಷ್ರವರನ್ನು ನೋಡಿ, ಯಾಕೆ ದೊಡ್ಡಪ್ಪ ಒಂಥರ ಇದ್ದೀರಾ, ಏನಾಯಿತು ಎಂದು ಕೇಳಿದಳು ಮೆತ್ತಗೆ. ಉತ್ತರಿಸಲಿಲ್ಲ ಅವರು ಅವಳ ಮಾತಿಗೆ. ಅಶು, ನೀನು ಫ್ರೆಶ್ ಆಗಿ ಹೋಗು ಎಂದರು ಆಯುಷ್. ಯಾಕಪ್ಪ, ಏನಾಯಿತು, ಎಲ್ಲರೂ ಯಾಕೀಗೆ ಸೈಲೆಂಟ್ ಆಗಿದ್ದೀರಾ ಕೇಳಿದಳು ಸಣ್ಣ ಭಯದಲ್ಲಿ. ಪೂರ್ಣ, ಅಮೃತರವರು ಏನೂ ಮಾತನಾಡಲಿಲ್ಲ. ಅಶು, ಹೇಳಿದ್ನಲ್ಲ ಫ್ರೆಶ್ ಆಗಿ ಬಾ ಅಂತ, ಹೋಗು ಮೊದಲು ಆಯುಷ್ರವರು ಎಂದಾಗ ಮತ್ತೇನೂ ಮಾತನಾಡದೆ ಕೋಣೆಗೆ ನಡೆದಳು ಅಶ್ವಿತಾ. ತಡ ಮಾಡದೆ ಮುಖ ತೊಳೆದು ನೇರವಾಗಿ ಅಭಿರಾಮನ ಕೋಣೆಗೆ ಹೋದಳು. ಅವ ಇವಳಿಗೆ ಏನಾಗಿದೆ ಎಂದು ಹೇಳುವನೆಂದುಕೊಂಡು. ಅವನ ಕೋಣೆಯ ಬಾಗಿಲು ಲಾಕ್ ಆಗಿತ್ತು. ಅಭಿ, ಅಭಿ ಕರೆದಳು ಬಾಗಿಲು ಬಡಿಯುತ್ತಾ. ತೆರೆಯಲಿಲ್ಲ ಅವ. ಅವಳ ಧ್ವನಿ ಕೇಳಿ ಕೋಣೆಯಿಂದ ಹೊರಬಂದ ಅಥರ್, ಅಕ್ಕ, ನೀನು ಯಾವಾಗ ಬಂದೆ ಎಂದು ಕೇಳಿದ. ಈಗ ಬಂದೆ ಅಥರ್, ಯಾಕೆಲ್ಲರೂ ಒಂಥರ ಇದ್ದಾರೆ, ಏನಾಯಿತು ಎಂದು ಕೇಳಿದಳು ಅವನನ್ನೇ. ಬಾ ಹೇಳ್ತೀನಿ ಎಂದ ಅಥರ್ ಅವಳ ಕೈ ಹಿಡಿದು ತನ್ನ ಕೋಣೆಗೆ ಕರೆದುಕೊಂಡು ಹೋದವ. ನಡೆದಿದ್ದ ಎಲ್ಲವನ್ನೂ ಅವಳಿಗೆ ವಿವರಿಸಿದ. ಭಾರ್ಗವ್ರವರು ಅಭಿಯ ಮೇಲೆ ಕೈ ಮಾಡಿದ್ದಾರೆಂದು ಗೊತ್ತಾಗುತ್ತಲೇ ಕೋಪಗೊಂಡಿದ್ದಳು. ಅಥರ್ವನ ಜೊತೆ ಕೆಳಗಿಳಿದು ಬಂದವಳೇ, ದೊಡ್ಡಪ್ಪ, ಅವತ್ತು ದೊಡ್ಡಮ್ಮ ನಿಜ ಏನು ಅಂತ ತಿಳಿದೇ ಅಭಿಗೆ ಹೊಡೆದ್ರು. ಇವತ್ತು ನೀವು ಅವನ ಬಗ್ಗೆ ಗೊತ್ತಿದ್ದು ಅವನಿಗೆ ಹೊಡೆದಿದ್ದೀರಾ. ಅವನನ್ನು ಏನು ಅಂದ್ಕೊಂಡಿದ್ದೀರಾ ನೀವೆಲ್ಲ, ಅವನ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅವರೆದುರಿಗೆ ನಿಂತು ಕೇಳಿದಳು ಕೋಪದಿಂದ. ಅಭಿಯ ಪರ ಅವಳು ಯಾವಾಗಲೂ. ಅಶು, ಅಣ್ಣ ಅಭಿ ತಪ್ಪು ಅಂತ ಹೊಡೆದಿಲ್ಲ, ತಿಳಿದೆ ಮಾತಾಡಬೇಡ ಎಂದರು ಆಯುಷ್. ಭಾರ್ಗವ್ರವರ ಮನ ಅವರಿಗೆ ಗೊತ್ತಿದ್ದದ್ದೇ. ಹಾಂ ಅಶು, ಅವತ್ತು ನಾನು ಅಭಿನ ತಪ್ಪಾಗಿ ತಿಳ್ಕೊಂಡು ಹೊಡೆದಿದ್ದೆ, ಆದರೆ ಇವರು ಕಾರಣ ಇಲ್ಲದೆ ಹೊಡೆಯೋದಿಲ್ಲ ಎಂದ ಪೂರ್ಣರವರು ಭಾರ್ಗವರನ್ನು ನೋಡುತ್ತಾ, ರೀ, ಅಭಿನ ಕರೆದು ಒಂದ್ಸರಿ ಮಾತಾಡೋಣ ಎಂದರು. ಎಲ್ಲರೂ ಕುಳಿತು ಒಮ್ಮೆ ಮಾತನಾಡುವವರೆಗೂ ಯಾರ ಮನದ ಗೊಂದಲವೂ ಬಗೆಹರಿಯುವುದಿಲ್ಲ ಇಲ್ಲಿ. ಹಾಂ ಅಪ್ಪ, ಅಣ್ಣನ ಜೊತೆ ಒಂದ್ಸರಿ ಮಾತಾಡಿ ಎಂದ ಅಥರು. ಕ್ಷಣ ಸುಮ್ಮನಿದ್ದ ಭಾರ್ಗವ್ರವರು, ಕರ್ಕೊಂಡು ಬಾ ಅವನನ್ನು ಎಂದರು. ಅಥರು ತಕ್ಷಣ ಓಡಿದ. ಅಣ್ಣ, ಅಣ್ಣ, ಅಪ್ಪ ಕರಿತಿದ್ದಾರೆ ಬಾ ಎಂದ ಅವನ ಕೋಣೆಯ ಬಾಗಿಲು ಬಡಿಯುತ್ತಾ. ಒಂದೇ ಬಾರಿಗೆ ಬಾಗಿಲು ತೆಗೆಯದಿದ್ದಾಗ ಮತ್ತೊಮ್ಮೆ ಕೂಗಿದ. ಯಾರ ಮಾತಿಗೂ ತಲೆಬಾಗದವ ಭಾರ್ಗವ್ರವರ ಮಾತಿಗೆ ತಲೆಬಾಗದೇ ಇರುವನೇ ಅಭಿ. ಅದಕ್ಕೆ ಸಾಕ್ಷಿ ಅವ ಯಶಸ್ವಿನಿಗೆ ಕೇಳಿದ ಕ್ಷಮೆಯೇ. ಇಬ್ಬರು ಕೆಳಗಿಳಿದು ಬಂದಾಗ ಮಗನತ್ತ ಒಮ್ಮೆ ನೋಡಿದರು ಭಾರ್ಗವ್. ಅವರನ್ನು ನೋಡದೆ ಗಂಭೀರತೆ ಹೊತ್ತು ಕೋಪವೇ ತನ್ನ ಆಭರಣ ಎಂಬಂತೆ ನಿಂತಿದ್ದ ಅಭಿ ಕೈ ಹಿಂದೆ ಕಟ್ಟಿ ಹಾಕಿದ್ದ ಬಟ್ಟೆಯನ್ನು ಕೂಡ ಬದಲಿಸಿರಲಿಲ್ಲ ಅವ. ಕೂದಲು ಕೆದರಿತ್ತು. ಕೋಣೆಯಲ್ಲಿ ಕಲ್ಲಂತೆ ಕುಳಿತಿದ್ದನಷ್ಟೇ. ಭಾರ್ಗವ್ರವರ ಮೇಲೆ ಕೋಪ ಅಲ್ಲ ಅವನದ್ದು, ಯಶಸ್ವಿನಿಯ ಮೇಲೆ. ಅದನ್ನೀಗ ಯಾರ ಮುಂದೆಯೂ ತೋರಿಸಲಾರ ಅವ. ಅಭಿ, ಆ ಹುಡುಗಿ ಹೇಳಿದ್ಲು ಅಂತ ನಾನು ನಿನಗೆ ಕೇಳ್ತಿಲ್ಲ, ಆದರೆ ಇಷ್ಟು ದಿನ ನಿಮ್ಮಿಬ್ಬರ ಮಧ್ಯೆ ನಡೆದಿದ್ದು ಏನು ಅಂತ ಎಲ್ರಿಗೂ ಗೊತ್ತಾಗಬೇಕು ಎಂದರು ಭಾರ್ಗವ್ ಅವನತ್ತ ನೋಡದೆ. ಯಶಸ್ವಿನಿ ಆಫೀಸ್ಗೆ ಬಂದಿದ್ದನ್ನು ಹೇಳಿದ್ದಳಲ್ಲ, ಅದೇ ಆಶ್ಚರ್ಯ ಅವರಿಗೆ. ಅದು ತಮ್ಮ ಗಮನಕ್ಕೂ ಬಂದಿರಲಿಲ್ಲವಲ್ಲ. ಇವನ ಮೇಲೆ ಅನುಮಾನನ ದೊಡ್ಡಪ್ಪ ನಿಮಗೆ ಕೇಳಿದಳು ಅಶ್ವಿತಾ. ಅಪ್ಪ, ಅಣ್ಣ ಅವಳ ಜೊತೆ ಯಾವತ್ತೂ ಕೆಟ್ಟದಾಗಿ ನಡ್ಕೊಂಡಿಲ್ಲ ಎಂದ ಅಥರು. ಅಕ್ಕ, ಅಥರು, ಇಬ್ಬರು ಸುಮ್ಮನಿರಿ.
ಅಪ್ಪನಿಗೆ ನನ್ನ ಮೇಲೆ ಅನುಮಾನ ಏನಿಲ್ಲ. ಅವಳು ಅಂದರೆ ವರ್ಧನ್ ಸರ್ ಮಗಳು ಯಶಸ್ವಿನಿ ವರ್ಧನ್ ಆ ಥರ ಹೇಳಿದ್ಲು ಅಂತ ಇವರು ಅವ್ರ ಮಾತನ್ನು ನಂಬಿಲ್ಲ. ಇನ್ನೂ ಅವ್ರು ನನಗೆ ಹೊಡೆದಿದ್ದು ನಾನು ಅವರಿಗೆ ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ, ವರ್ಧನ್ ಸರ್ ಕೊರಳು ಪಟ್ಟಿ ಹಿಡಿದಿದ್ದಕ್ಕೆ, ಯಶಸ್ವಿನಿ ವರ್ಧನ್ಗೆ ಹೆಣ್ಣು ಅನ್ನೋ ಮರ್ಯಾದೆ ಕೊಡದೆ ಜೋರು ಮಾಡೋದಕ್ಕೆ ಅಷ್ಟೇ ಎಂದ ಅಭಿರಾಮ್. ಅವನ ಮಾತಲ್ಲಿ ಗತ್ತಿತ್ತು. ಯಶಸ್ವಿನಿಗೆ ವರ್ಧನ್ರವರಿಗೆ ಮರ್ಯಾದೆ ಕೊಟ್ಟೇ ಹೇಳಿದ ಮಾತಲ್ಲೂ. ಏಕೆಂದರೆ ಭಾರ್ಗವ್ರವರು ತನಗೆ ಹೊಡೆದಿದ್ದು ಅದೇ ಕಾರಣಕ್ಕೆಂದು ಚೆನ್ನಾಗಿ ತಿಳಿದಿತ್ತವನಿಗೆ. ಅದನ್ನು ಭಾರ್ಗವ್ರವರು ಹೇಳಿದ್ದರೂ ಕೂಡ. ಅಲ್ಲದೆ ಯಶಸ್ವಿನಿ ಮಾತಿಗೂ ಇದೇನಾ ನೀವು ಮಗನಿಗೆ ಕಲಿಸಿದ್ದು ಎಂದು ಪ್ರಶ್ನೆ ಮಾಡಿದ್ದಳಲ್ಲ, ಅದು ಭಾರ್ಗವ್ರವರಿಗೆ ತನ್ನಿಂದಲೇ ಅವಮಾನ ಆದಂತೆ ಎನ್ನಿಸಿತ್ತವನಿಗೆ. ಹಾಗಾಗಿ ಅವರು ಹೊಡೆದಿದ್ದರ ಬಗ್ಗೆ ಬೇಸರ ಇಲ್ಲದಿದ್ದರೂ ತನ್ನ ಅಹಂ ಬಿಡದೆ ಹಾಗೆ ಮಾತನಾಡುತ್ತಿದ್ದ. ಅದು ನಮಗೂ ಗೊತ್ತಿದೆ ಅಭಿ, ಆದರೆ ಆ ಹುಡುಗಿ ನಿನ್ನ ಜೊತೆ ಇಷ್ಟೊಂದು ಜಗಳ ಮಾಡ್ತಿದ್ರು, ಆಫೀಸ್ವರೆಗೂ ಬಂದಿದ್ರು, ನೀನ್ಯಾಕೆ ನಮಗೆ ಯಾರಿಗೂ ತಿಳಿಸಿಲ್ಲ ಅದನ್ನು? ಅದರಲ್ಲೂ ಅವಳು ಆ ವರ್ಧನ್ ಮಗಳು, ಅವನಿಗೂ ನಮಗೂ ಆಗೋದಿಲ್ಲ ಅಂತ ಗೊತ್ತಿದ್ದ ಮೇಲೂ ಯಾಕೆ ಈ ವಿಷಯನ ನಮ್ಮಿಂದ ಮುಚ್ಚಿಟ್ಟೆ ಕೇಳಿದರು ಆಯುಷ್. ಎಲ್ಲರ ಮನದಲ್ಲೂ ಇದೇ ಗೊಂದಲಗಳಿದ್ದವು. ಹೇಳ್ತೀನಿ ಚಿಕ್ಕಪ್ಪ, ಆದರೆ ಅದಕ್ಕಿಂತ ಮೊದಲು ನಾನು ಅಪ್ಪನ ಹತ್ರ ಸಾರಿ ಕೇಳ್ತೀನಿ ಎಂದವ ಭಾರ್ಗವ್ರನ್ನು ನೋಡುತ್ತಾ. ಐ ಆಮ್ ಸಾರಿ ಅಪ್ಪ, ನನ್ನಿಂದ ನೀವು ಅವಳ ಹತ್ರ ಎಂದವ ಮತ್ತೆ. ಸಾರಿ, ಯಶಸ್ವಿನಿ ವರ್ಧನ್ ಹತ್ರ ಆ ರೀತಿ ಮಾತು ಕೇಳಬೇಕಾಯ್ತು ಎಂದ. ಭಾರ್ಗವ್ರವರು ಅವನನ್ನೇ ತಿಟ್ಟಿಸಿದರು. ಮಾತಲ್ಲೂ ಇವ ಅವಳಿಗೆ ಮರ್ಯಾದೆ ಕೊಟ್ಟು ಹೇಳುತ್ತಿದ್ದನಲ್ಲ, ಅದು ಬೇಕೆಂದೇ ಎಂದು ಅರಿಯದವರೇನಲ್ಲ ಅವರು. ಆದರೂ ಮಾತನಾಡದೆ ಕುಳಿತರು ಸುಮ್ಮನೆ. ಮಾತು ಮುಂದುವರೆಸಿದ ಅಭಿ, ಯಶಸ್ವಿನಿ ವರ್ಧನ್ ಆ ಹುಡುಗಿ ಹೆಸರು, ಅದು ನನಗೆ ಗೊತ್ತಾಗಿದ್ದೆ ನಾನು ಪತ್ತೆ ಹಚ್ಚಿದ ಮೇಲೆ, ಅಂದರೆ ಅವಳ ನನ್ನ ಭೇಟಿ ಜಗಳಗಳಲ್ಲೇ ಶುರು ಆದಮೇಲೆ ಎಂದು ಮಾತು ಶುರು ಮಾಡಿದವ. ಯಶಸ್ವಿನಿ ರಸ್ತೆಯಲ್ಲಿ ಸಿಕ್ಕ ಮೊದಲ ಘಟನೆಯಿಂದ ಹಿಡಿದು ಅದೇ ದಿನ ಸಂಜೆ ರೆಸ್ಟೋರೆಂಟಿನಲ್ಲಿ ನಡೆದ ಘಟನೆಯವರೆಗೂ ತಮ್ಮಿಬ್ಬರ ಮಧ್ಯೆ ಆಗಿದ್ದ ಜಗಳ ವಾದಗಳ ಬಗ್ಗೆ, ಅಂದು ಪಬ್ಗೆ ಹೋದಾಗ ಅವಳೇ ತನಗೆ ಜ್ಯೂಸ್ನಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿದ್ದು, ಆಫೀಸ್ಗೆ ಹುಡುಕಿ ಬಂದಿದ್ದು, ಹಿಂದಿನ ದಿನ ರಸ್ತೆಯಲ್ಲಿ ತನಗೆ ಸಿಕ್ಕಿದ್ದು, ಯಾವುದನ್ನು ಬಿಡದೆ ಎಲ್ಲವನ್ನೂ ಹೇಳಿದ ಮುಚ್ಚಿಡದೆ. ತಾನು ಯಶಸ್ವಿನಿಯ ತಂದೆ ವರ್ಧನ್ ಎಂದು ಕಂಡು ಹಿಡಿದಿದ್ದನ್ನು ಹೇಳಿದ. ಎಲ್ಲರೂ ಕಿವಿ ಕೊಟ್ಟು ಕೇಳಿದರು ಸುಮ್ಮನೆ. ನಾನಾಗಿಯೇ ಯಾವತ್ತೂ ಅವ್ರ ಜೊತೆ ಜಗಳಕ್ಕೆ ಹೋಗಿಲ್ಲ ಅಪ್ಪ. ಇನ್ನೂ ನನ್ನ ಫ್ಯಾಮಿಲಿ ವಿಷಯಕ್ಕೆ ಬಂದರೆ ನಾನು ಸುಮ್ಮನಿರೋದಿಲ್ಲ, ಅದು ನಿಮಗೆ ಗೊತ್ತೇ ಇದೆ. ಅದಕ್ಕೆ ಅವತ್ತು ರಾತ್ರಿ ಅವಳನ್ನು ಹುಡ್ಕೊಂಡು ಹೋಗಿದ್ದೆ. ಇನ್ನೂ ನೀವು ಹೇಳಿದಾಗೆ ಅವಳನ್ನು ಯಶಸ್ವಿನಿ ವರ್ಧನ್ ಅವರನ್ನು ಕೋಪದಲ್ಲಿ ಮುಟ್ಟಿದ್ದೇನೆ ಹೊರತು ಕೆಟ್ಟ ಉದ್ದೇಶದಿಂದ ಅಲ್ಲ ಎಂದ ಮಾತು ಮುಗಿಸಿ ಯಾರೂ ಮಾತನಾಡದೆ ಭಾರ್ಗವ್ರವರನ್ನೇ ನೋಡಿದರು. ಅವರೇ ಮಾತನಾಡಬೇಕಿತ್ತು ಮೊದಲು. ಮೌನ ಮುರಿದ ಶರಾವತಿ ಅಜ್ಜಿ, ಭಾರ್ಗವ್, ಇದರಲ್ಲಿ ಅಭಿ ತಪ್ಪಿದೆ ಅಂತೀಯ? ನನಗೆ ಏನು ನೆನಪಾಗ್ತಿದೆ ಗೊತ್ತಾ, ನೀನು ಮದುವೆಗಿಂತ ಮೊದಲು ಪೂರ್ಣ ಜೊತೆ ಹೇಗೆ ನಡ್ಕೋತಿದ್ದೋ ಹಾಗೆ ಅವನು ಆ ಹುಡುಗಿ ಜೊತೆ ನಡ್ಕೋತಿದ್ದಾನೆ, ನಿನ್ನ ರೂಪನೇ ಅವನು ಎಂದರು. ಆಗ ನಾನು ತಪ್ಪು ಮಾಡಿದ್ದೆ ಅನ್ನೋದು ನನಗೆ ಅರಿವಾದಾಗ ನಾನು ಪೂರ್ಣಳ ಮುಂದೆ ಮಂಡಿಯೂರಿದ್ದೆ ಅಮ್ಮ. ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಯಾರ ಮುಂದೆನೂ ತಲೆ ಬಾಗಿಸದೇ ಇರೋನು ನನ್ನ ಹೆಂಡತಿ ಮುಂದೆ ತಲೆ ಬಾಗಿಸಿ ಕ್ಷಮೆ ಕೇಳಿದ್ದೆ. ಆ ಸಂದರ್ಭ ನನಗೆ ಈಗಲೂ ನೆನಪಿದೆ. ಅವಳನ್ನು ಕಳ್ಕೊಂಡಿದ್ದೆ ನಾನು ಆ ಕ್ಷಣ. ಆ ಅನುಭವದಿಂದಾನೇ ಇವತ್ತು ಅಭಿ ಹತ್ರ ಅವರಿಗೆ ಕ್ಷಮೆ ಕೇಳಿಸಿದ್ದು ಅಮ್ಮ. ತಂದೆ ಮಗಳು ಇಬ್ಬರು ಇವನ ಜೊತೆ ಮೊದಲೇ ಯೋಜನೆ ಮಾಡಿಕೊಂಡೆ ಹೀಗೆಲ್ಲ ಮಾಡಿದಾರೋ ಇಲ್ವೋ ಅನ್ನೋದು ನಮಗೆ ಬೇಕಾಗಿಲ್ಲ. ಅವ್ರ ಬಲೆಯಲ್ಲಿ ನಾವು ಸಿಕ್ಕಿ ಹಾಕೊಳ್ಳದೆ ಇರೋದು ಜಾಣತನ. ಈಗ ನಾವು ಇವರಿಬ್ಬರ ಜಗಳನ ಬಗೆಹರಿಸ್ಕೊಂಡು ಕೂತ್ಕೊಂಡಿದ್ರೆ ಅದು ನಮ್ಮ ಮಗನ ಮೇಲೆ ನಾವೇ ಅನುಮಾನ ಪಟ್ಟ ಹಾಗೆ. ಅಷ್ಟಕ್ಕೂ ನಾನು ಅಭಿ ಹತ್ರ ಕ್ಷಮೆ ಕೇಳಿಸಿದ್ದು ಆ ಹುಡುಗಿ ಜೊತೆ ಜಗಳ ಮಾಡಿದಾನೆ ಅಂತಲ್ಲ. ಅವತ್ತು ನನಗೆ ಪೂರ್ಣಳ ಮುಂದೆ ಬಂದಿದ್ದ ಪರಿಸ್ಥಿತಿ ಮುಂದೆ ಇವನಿಗೂ ಬರದೇ ಇರಲಿ ಅಂತ ಈಗಲೇ ಕ್ಷಮೆ ಕೇಳಿಸಿ ಇಲ್ಲಿಗೆ ಮುಗಿಸಿದ್ದೀನಿ ಅಷ್ಟೇ. ನನ್ನ ಮಗ ಯಾರ ಮುಂದೆನೋ ತಲೆ ಬಾಗೋದನ್ನು ನೋಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅದರಲ್ಲೂ ನನ್ನ ವಿರೋಧಿಗಳ ಮುಂದೆ ಸಾಧ್ಯನೇ ಇಲ್ಲ. ಇವತ್ತು ಅವನು ಕ್ಷಮೆ ಕೇಳಿದ್ದು ನಾನು ಕಲಿಸಿದ ಸಂಸ್ಕಾರ ಮರೆತು ಅವ್ರ ಜೊತೆ ನಡ್ಕೊಂಡ ರೀತಿಗೆ ಅಷ್ಟೇ ಎಂದಾಗ ಅಭಿ ಅವರತ್ತ ನೋಡಿದ ಹೆಮ್ಮೆಯಿಂದ. ಈಗ ಅರ್ಥವಾಗಿತ್ತವನಿಗೆ ಅವರ ಮನ. ಯಾರೂ ಮಾತನಾಡಲಿಲ್ಲ.
ಇನ್ನು ಮುಂದೆ ನಮ್ಮಿಂದ ಅವ್ರಿಗೆ ಯಾವ ತೊಂದರೆನೂ ಆಗೋದಿಲ್ಲ, ಆಗಬಾರ್ದು ಎಂದರು ಅಭಿಯನ್ನೇ ದಿಟ್ಟಿಸಿ. ಅವರ ಮಾತಲ್ಲೇ ಎಚ್ಚರಿಕೆ ಇತ್ತೆಂದು ಎಲ್ಲರಿಗೂ ತಿಳಿದದ್ದೇ. ಸರಿಯಪ್ಪ ಎಂದ. ಅದು ಗೊತ್ತಿದೆ ಬಿಡು, ಅದಕ್ಕೆ ಹೇಳೇ ಕಳಿಸಿದ್ದೆ ಅಲ್ಲ, ಮತ್ತೆ ನಮ್ಮ ತಂಟೆಗೆ ಬಂದರೆ ನಾವು ಅವನನ್ನು ತಡೆಯೋದಿಲ್ಲ ಅಂತ ಎಂದಿತು ಶರಾವತಿ ಅಜ್ಜಿ. ಆದರೂ ನೀವು ಅವರಿಗೆ ಬುದ್ಧಿ ಕಲಿಸ್ಬೇಕಿತ್ತು ದೊಡ್ಡಪ್ಪ. ತಪ್ಪು ನಮ್ಮ ಅಭಿಯದಷ್ಟೇ ಅಲ್ಲ, ಆ ಹುಡುಗಿ ಕೂಡ ಅಷ್ಟೇ ಜಗಳಗಂಟಿದ್ದಾಳೆ ಎಂದಳು ಅಶ್ವಿತಾ. ಅವ್ರ ಮುಂದೆ ಕ್ಷಮೆ ಕೇಳಿ ನಾವು ಹಿಂದೆ ಸರಿದಿದ್ದೀವಿ ಅಂತ ಅವ್ರು ಅಂದ್ಕೊಂಡಿರಬಹುದು ಅಷ್ಟೇ. ಆದರೆ ಈ ಭಾರ್ಗವ್ ಶರ್ಮಾ ಸುಮ್ಮನೆ ಇರ್ತಾನೆ ಅಂತ ನಿಮಗೆಲ್ಲ ಅನಿಸುತ್ತಾ ಎಂದು ಎಲ್ಲರನ್ನೊಮ್ಮೆ ನೋಡುತ್ತಾ ಕೇಳಿದರು. ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಣ್ಣ ಕೇಳಿದರು ಆಯುಷ್. ಗೊತ್ತಾಗುತ್ತೆ ಆಯು ಎಂದು ಮೇಲೆದ್ದರು ತಮ್ಮ ಯೋಚನೆಯ ಸುಳಿವು ಬಿಟ್ಟುಕೊಡದೆ. ಅಭಿ ಈಗಲೂ ಗರ್ವದಿಂದಲೇ ನಿಂತಿದ್ದ. ಅವನ ಮುಂದೆ ಬಂದು ನಿಂತವರು, ಆ ಹುಡುಗಿಗೆ ನನ್ನ ಮುಂದೆ ಮರ್ಯಾದೆ ಕೊಡು ಅಂತ ಹೇಳಿಲ್ಲ ನಾನು ನಿನಗೆ. ಈ ಭಾರ್ಗವ್ ಶರ್ಮಾ ಮಕ್ಕಳಿಗೆ ಸಂಸ್ಕಾರ ಕಲಿಸಿದಾನೆ ಅಂತ ನೋಡೋರಿಗೆ ಗೊತ್ತಾದರೆ ಸಾಕು ಎಂದವರೇ ನಿಲ್ಲದೆ ನಡೆದರು ಮೆಟ್ಟಿಲು ಹತ್ತಿ. ಇವ ಮಾತಲ್ಲೇ ಯಶಸ್ವಿನಿಗೆ ಮರ್ಯಾದೆ ಕೊಡುತ್ತಿದ್ದನಲ್ಲ, ಅದರ ಉತ್ತರ ಕೊಟ್ಟರವರು. ತಲೆ ತಗ್ಗಿಸಿದ ಅಭಿ ತಕ್ಷಣ ಹಿಂದೆ ತಿರುಗಿ ಸಾರಿ ಅಪ್ಪ ಎಂದು ಕೂಗಿ ಹೇಳಿದ. ಅವರು ಕೇಳಿಯೂ ಕೇಳದಂತೆ ಹೋದರು. ಅಭಿ, ಇನ್ಮುಂದೆ ಆ ಹುಡುಗಿ ವಿಷಯಕ್ಕೆ ನೀನು ಹೋಗ್ಬೇಡ, ಅವಳಾಗೆ ಬಂದರೆ ನಿಮ್ಮಪ್ಪನಿಗೆ ಹೇಳು ಎಂದರು ಪೂರ್ಣ ಅವನ ಕೈ ಹಿಡಿದು. ಅವ ಮಾತನಾಡಲಿಲ್ಲ. ಆ ಹುಡುಗಿಯಿಂದಾನೆ ಇವನು 2 ಸಾರಿ ಹೊಡೆತ ತಿನ್ನೋ ಹಾಗಾಯಿತು, ಬಜಾರಿ ಅವಳು ಎಂದಳು ಅಶ್ವಿತಾ ಯಶಸ್ವಿನಿಯನ್ನು ನೆನೆದು. ಪಬ್ನಲ್ಲಿ ಇವಳು ನೋಡಿದ್ದಳಲ್ಲ ಅವಳನ್ನು. ಈಗ ಆ ಹುಡುಗಿ ಬಗ್ಗೆ ಮಾತಾಡೋದಕ್ಕೆ ಹೋಗಬೇಡಿ, ಈ ವಿಷಯ ಇಲ್ಲಿಗೆ ಮುಗಿತಲ್ಲ, ಬಿಟ್ಬಿಡಿ ಎಂದ ಆಯುಷ್ರವರು ಕೋಣೆಗೆ ನಡೆದರು. ಅಭಿ, ನೀನು ಫ್ರೆಶ್ ಆಗಿ ಬಾ, ಹೋಗು, ಟೀ ಮಾಡ್ತೀನಿ ಎಂದ ಪೂರ್ಣರವರು ಅಡುಗೆ ಮನೆಯತ್ತ ನಡೆದರು. ಹಾಂ ಅಮ್ಮ ಎಂದ ಅಭಿ ಕೋಣೆಯತ್ತ ಹೆಜ್ಜೆ ಇಟ್ಟ. ಅಣ್ಣ, ಆರ್ ಯು ಓಕೆ ಕೇಳಿದ ಅಥರು ಅವನ ಜೊತೆಯೇ ನಡೆಯುತ್ತಾ. ಸಣ್ಣ ಅನುಮಾನ ಅವನಿಗೆ ಅಭಿಯ ಮನದ ಬಗ್ಗೆ. ಹಾಂ ಎಂದನಷ್ಟೇ. ಅಥರು ಮತ್ತೆ ಮಾತನಾಡಲಿಲ್ಲ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.